ಎಣ್ಣೆ ಎಲ್ಲ ಗಲೀಜಾಗುತ್ತೆ ಅಂತೇಳಿ ಅಷ್ಟಲ್ಲಿ ಪರ್ಮಿಷನ್ ಕೊಡೋಲ್ಲ. ವಿಶ್ವವಿಖ್ಯಾತ ಬೇಲೂರು ಚೆನ್ನಕೇಶವ ಸ್ವಾಮಿಯ ದೇವಸ್ಥಾನ ದೀಪೋತ್ಸವದ ಕಾರ್ಯಕ್ರಮ ಅಂತ ಅಂದರೆ ಲಕ್ಷ ಲಕ್ಷ ದೀಪ ಹಚ್ಚುವವರು ಬರ್ತಾಯಿದ್ರು ಮುಂಚೆ. ಈಗ ಯುನೆಸ್ಕೋಗೆ ಸೇರಿದ್ರಿಂದ ಈ ದೀಪ ನೋಡಲಿಕ್ಕೆ ಅಲ್ಲೊಂದು ಇಲ್ಲೊಂದು ದೀಪ ನೋಡ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಾವು ಪ್ರವಾಸೋದ್ಯಮ ಇಲಾಖೆ ಹಾಗೂ ಕೇಳ್ಕೊಳ್ಳೋದಿಷ್ಟೇ, ನಮಗೆ ಮುಂಚೆ ಹೇಗೆ ದೀಪವನ್ನು ಹಚ್ಚಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಅದೇ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಅವ್ರನ್ನ ವಿನಂತಿ ಮಾಡ್ತೀನಿ. ಹಾಗಾಗಿ ಈ ಒಂದು ಬೇಲೂರಿನಲ್ಲಿ ದೀಪೋತ್ಸವ ಅಂತ ಅಂದರೆ ಈಗ ಸೀರಿಯಲ್ ಸೆಟ್ ಹಾಕಿದ್ದಾರೆ, ಅಲ್ಲೊಂದು ಇಲ್ಲೊಂದು ದೀಪ ನೋಡ್ತಾ ಇದ್ದೀವಿ.
ಹಾಗಾಗಿ ದೀಪೋತ್ಸವ ಅಂತ ಅನಿಸಲ್ಲ. ಹಾಗಾಗಿ ನಾನು ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ಮುಂಚೆ ಹೇಗೆ ನಾವು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಅದೇ ರೀತಿ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಈ ದಿನ ಕೇಳಲಿಕ್ಕೆ ಬಯಸ್ತೀನಿ. ಈಗ ಏನು ಅಂತಂದರೆ ಯುನೆಸ್ಕೋ ಅವರ ಇದಕ್ಕೆ ಬಂದ ಮೇಲೆ ಅವರು ದೀಪ ಎಲ್ಲ ಹಚ್ಚಿದರೆ ಎಣ್ಣೆ ಚೆಲ್ತಾರೆ, ಈ ಕಲ್ಲುಗಳೆಲ್ಲ ಹಾಳಾಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಹೊರಗಡೆಯಿಂದ ದೀಪ ತರಲಿಕ್ಕಿಲ್ಲ ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ. ಈಗ ಅವರೇ ದೀಪವನ್ನು ಹಚ್ಚಿದ್ದಾರೆ. ಆ ಆರೋಗಿರೋ ದೀಪನ ಮತ್ತೆ ಇನ್ನೊಂದು ಸಲ ಹಚ್ಬೇಕಷ್ಟೇ ಈಗ ಬಂದಂಥ ಭಕ್ತಾದಿಗಳು ಆ ಥರ ಆಗಿದೆ. ಹಾಗಾಗಿ ನಾನು ಅವರಿಗೆ ಮನವಿ ಮಾಡೋದಿಷ್ಟೇ, ಅವರಿಗೆ ಮುಂಚೆ ನಮ್ಗೆ ಏನು ಮಾಡ್ತಿದ್ರು ಅದೇ ಥರ ಮಾಡಿಕೊಡಿ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಂತೋಷ, ಬೇಲೂರು.